ಕೂಡ ಅಂತ್ಯ ಸಂಸ್ಕಾರ ನಡೆಯಲಿರುವಂಥದ್ದು. ಭಾವನೆ ತುಂಬಿ ಭಕ್ತಿಯಿಂದ ಹಾಡ್ತಾ ಇದ್ರು. ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದಿದ್ರು. ಹಾಗೆ ರಾಜಣ್ಣ ಹಾಗೆ ಜಾನಕಿ ಅವರ ಯುಗಳ ಗೀತೆ ಇದೆಯಲ್ಲ, ಅದು ಬಹಳ ಅಚ್ಚುಮೆಚ್ಚು. ಹಾಗೆ ಶಿವ ಶಿವ ಎನ್ನದ ನಾಲಿಗೆ ಏಕೆ ಅಂತ ಬಹಳ ಖ್ಯಾತಿ ಪಡೆದಂತಹ ಹಾಡು. ಈ ಹಾಡಿಗೆ 100 ರೂಪಾಯಿ ಹರಿಕೆ ಹೊತ್ತು ಹಾಡಿದ್ರು ಜಾನಕಿ ಅಮ್ಮನವರು. ಹಾಗೆ ಮಲೆನಾಡಿನ ಸೊಬಗಿನ ಐಸಿರಿ ಚೆಲುವಿನ ವರಶೃಂಗೇರಿ ಎಂಬ ಹಾಡು ಬಹಳ ಪ್ರಸಿದ್ಧ ಹಾಡು. ಇದು ಬಾನಲ್ಲೂ ನೀವೇ ಭುವಿಯಲ್ಲೂ ನೀವೇ ಫ್ಯಾನ್ಸ್ಗಳು ಬಹಳ ಅವರ ಅಭಿಮಾನಿಗಳು ಬಹಳ ದುಃಖಿತರಾಗಿದ್ದಾರೆ. 88ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಅಗಲಿದ್ದಾರೆ. ನಿನ್ನೆ ಅವರು ಹೃದಯಾಘಾತದಿಂದ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ರು. ಇವತ್ತು ಅಂತಿಮ ನಮನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಗಣ್ಯರಿರ್ಬೋದು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಜಾನಕಮ್ಮನವರ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ತೆಲುಗು ಹಾಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಎಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಠಾತ್ ಹೃದಯಾಘಾತಕ್ಕೆ ಜಾನಕಿ ಅಮ್ಮ ಇಲ್ಲಿ ವಿಧಿವಶರಾಗಿರುವಂಥದ್ದು. ಜಾನಕಿ ಅವರ ನಿಧನ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ. ಅದು ಯಾವಾಗಲೂ ಕೂಡ ಅವರು ಬಿಳಿ ಸೀರೆಗೆ ಗುಲಾಬಿ ಹೂವು ಮಡಿತಾ ಇದ್ರು. ಯಾವಾಗಲೂ ಕೂಡ ಅವರು ಜಾಸ್ತಿ ಬಿಳಿ ಸೀರೆ ತೊಡಿತಾ ಇದ್ರು. ಜಾನಕಿ ಅಮ್ಮನವರಿಗೆ ಸಂಗೀತವೇ ಉಸಿರಾಗಿತ್ತು. ಅವರು 59 ವರ್ಷಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರು ಸಂಗೀತ ಕಲಿತಾರೆ. ಅದರಲ್ಲೂ ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲೇ ಕಾಂಪಿಟೇಷನಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ತಾರೆ. ಸಂಗೀತವನ್ನೇ ಉಸಿರಾಗಿಸಿಕೊಂಡಿದ್ರು. ಹಾಗೆ ಶ್ರೀಕೃಷ್ಣನ ಆರಾಧಿಕೆ ಆಗಿದ್ರು ಜಾನಕಿ ಅಮ್ಮನವರು. ನಿನ್ನೆ ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದಿದ್ರು. 88 ವಯಸ್ಸಾಗಿತ್ತು ಅವರಿಗೆ. 1938ರಲ್ಲಿ ಅವರು ಏಪ್ರಿಲ್ 3ರಂದು ಜನಿಸಿದ್ರು. 88 ವಯಸ್ಸಾಗಿತ್ತು ಅವರಿಗೆ. ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರು ಎಳೆದಿದ್ದಾರೆ. ಹಾಗೆ ಗಣ್ಯರು ಇರ್ಬೋದು, ಅವರ ಕುಟುಂಬಸ್ಥರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಚಿತ್ರರಂಗದ ಎಲ್ಲರೂ ಕೂಡ, ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಸ್ವರಲೋಕದ ಗಾನ ಕೋಗಿಲೆ ಅಸ್ತಂಗತ ಆಗಿರುವಂಥದ್ದು. ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ತೆಲುಗು ಹಾಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಅಗಲಿದ ಸ್ವರ ದೇವತೆಗೆ ಭಾವಪೂರ್ಣ ವಿದಾಯ ಹೇಳಲಾಗ್ತಾ ಇದೆ. ಗಾನ ಕೋಕಿಲೆ ಜಾನಕಿ ಅಮ್ಮನವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ, ಪ್ರಧಾನಿ ಮೋದಿಯವರು ಸೇರಿದಂತೆ ಎಲ್ಲರೂ ಕೂಡ ಸಂತಾಪ ಸೂಚಿಸಿದ್ದಾರೆ. CM DKಶಿ ಅವರು ಇರ್ಬೋದು, ಪ್ರಧಾನಿಯವರು ಇರ್ಬೋದು, ಹಾಗೆ ಚಿತ್ರರಂಗದ ಕಲಾವಿದರಿರ್ಬೋದು, ಎಲ್ಲರೂ ಕೂಡ ದುಃಖಿತರಾಗಿರುವಂಥದ್ದು. ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಒಂದಲ್ಲ ಎರಡಲ್ಲ 17 ಭಾಷೆಗಳಲ್ಲಿ ಇವರ ಕೊಡುಗೆ ಅಪಾರವಾದಂಥದ್ದು. ಕನ್ನಡದ ಮೇಲೆ ಬಹಳ ಪ್ರೀತಿ ಇವರಿಗೆ, ಕನ್ನಡ ಭಾಷೆ ಮೇಲೆ ಬಹಳ ಪ್ರೀತಿ ಇತ್ತು ಅವರಿಗೆ. ಕನ್ನಡ ಮಣ್ಣಲ್ಲೇ ಅವರಿಗೆ ನಾನು ಲೀನ ಆಗಬೇಕು ಅಂತ ಆಸೆ ಇತ್ತು. ಅದು ಕೂಡ ನೆರವೇರ್ತಾ ಇರುವಂಥದ್ದು. ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಅಂತಿಮ ದರ್ಶನ ಪಡಿತಾ ಇರುವಂಥದ್ದು. ಎಲ್ಲರೂ ಕೂಡ ಕೆಲವೇ ಹೊತ್ತಲ್ಲಿ ತೋಟದತ್ತ ಜಾನಕಿ ಅವರ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಲಿದ್ದಾರೆ. ತನ್ನ ಇಷ್ಟದ ಮಣ್ಣಿನಲ್ಲೇ, ಕನ್ನಡ ಮಣ್ಣಿನಲ್ಲೇ ಅವರಿಗೆ ಲೀನ ಆಗಬೇಕು ಅಂತ ಆಸೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಕನ್ನಡ ಮಣ್ಣಿನಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಕಣಿಯನಹುಂಡಿಯ ತೋಟದಲ್ಲಿ ಅಂತಿಮ ಕಾರ್ಯಗಳು ನೆರವೇರಲಿರುವಂಥದ್ದು. ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಕಣಿಯನಹುಂಡಿಯಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ತೆಲುಗು ಹಾಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ತೋಟದಲ್ಲೇ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಈಗ ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಸಂಜೆ 6 ಗಂಟೆಗೆ ತೋಟದಲ್ಲಿ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತದೆ. ಅಗಲಿದ ಸ್ವರ ದೇವತೆಗೆ ಭಾವಪೂರ್ಣ ವಿದಾಯ ತಿಳಿಸಲಾಗ್ತಾ ಇದೆ. ಎಲ್ಲರೂ ಕೂಡ ಗಣ್ಯರು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಕಲಾವಿದರು ಎಲ್ಲರೂ ಕೂಡ ಅಮ್ಮನ ದರ್ಶನವನ್ನು ಪಡಿತಾ ಇರುವಂಥದ್ದು.
ಅವರ ಕೊಡುಗೆ ಅಪಾರವಾದಂಥದ್ದು. ಸಂಗೀತ ಲೋಕಕ್ಕೆ